ಸೆಪ್ಟೆಂಬರ್ 25ರಂದು ನಡೆದ ಜಿಲ್ಲಾ ಪಂಚಾಯತ್ ತುಮಕೂರು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಆರೋಗ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕ್ಲಸ್ಟರ್ನ ಚಿಕ್ಕನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಪೋಷಣ್ ಅಭಿಯಾನ ಮತ್ತು ಸೀಮಂತ ಕಾರ್ಯಕ್ರಮ ಉದ್ಘಾಟನೆ. ಈ ಕಾರ್ಯಕ್ರಮದ ರೂವಾರಿಗಳಾದ ಬಾಲಿನಹಳ್ಳಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ತಾಲೂಕು ಅಧ್ಯಕ್ಷರಾದ ಎಚ್.ಎನ್. ಕಲಾವತಮ್ಮ, ಇದೇ ಸಂದರ್ಭದಲ್ಲಿ ಮೇಲ್ವಿಚಾರಕರಾದ ಸಫಿಯಾ ಬಾನು, ಹಾಲೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಮ್ಮ, ರಂಗಮ್ಮ, ಭೂತೇಶ್, ಹಾಲೇನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗಾಧರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ, ಖಜಾನ್ಸಿ ವನಜಾಕ್ಷಿ, ಕಾರ್ಯದರ್ಶಿ ಲೀಲಾವತಿ, ಈರಮ್ಮ, ಕೆಂಪಮ್ಮ, ಮಂಜುಳಾ, ಅಂಬಿಕಾ, ಹೊನ್ನಮ್ಮ, ಚೆನ್ನಮ್ಮ, ಪುಷ್ಪಾವತಿ, ಲಲಿತಾ, ಭಾಗ್ಯಶ್ರೀ, ಮಮತಾ, ಗಂಗಮ್ಮ, ನಾಗರತ್ನ, ಗಂಗಮಾಳಮ್ಮ, ಸಿದ್ದಗಂಗಮ್ಮ, ಭಾಗ್ಯಮ್ಮ, ಲಾವಣ್ಯ, ಶಾಲಿನಿ, ಶಶಿಕಲಾ, ಚೈತ್ರ, ಕೋಮಲ, ಲೋಕಮ್ಮ, ಮಂಜುಳಾ, ಶಾಂತಮ್ಮ, ಲೋಕೇಶ್, ರತ್ನಮ್ಮ, ಶಿವಶಂಕರ್, ರಘು, ನರಸಿಂಹಮೂರ್ತಿ, ಹಾಲೇನಹಳ್ಳಿ ಬಾಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ಭಾಗ್ಯಮ್ಮ, ಬಿಜ್ಜಳ, ವೈಕೆ, ರಂಗನಾಥ್, ಶಾಂತಪ್ಪ, ಲಿಂಗಣ್ಣ, ವಕೀಲರು ಸಿದ್ದಪ್ಪ, ಹಿರಿಯ ಮೇಲ್ವಿಚಾರಕರು ಶಾಂತವ್ವ, ಗ್ರಾಮ ಪಂಚಾಯಿತಿಯ ಕುಮಾರ್, ನರಸಿಂಹಮೂರ್ತಿ, ಕಳ್ಳಂಬೆಳ್ಳ ಹೋಬಳಿಯ ಎಲ್ಲ ಕಾರ್ಯಕರ್ತರು ಮತ್ತು ಸಹಾಯಕಿಯರು, ಹಾಲೇನಹಳ್ಳಿ ಬಾಲೇನಹಳ್ಳಿ ತಾಯಂದಿರು ಹಾಗೂ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಾಗೂ ನಮ್ಮ ಆರೋಗ್ಯ ಗರ್ಭಿಣಿ ಮತ್ತು ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ನಿರ್ದೇಶನದ ಮೇರೆಗೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನ ಕಡ್ಡಾಯವಾಗಿ ಹಮ್ಮಿಕೊಳ್ಬೇಕಂತೇಳಿ ನಿರ್ದೇಶನ ಇರೋದ್ರಿಂದ ಈ ದಿನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಶಿಕ್ಷಕಿಯರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು. ಪೋಷಣ್ ಅಭಿಯಾನವನ್ನು ಯಾಕೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ನಮ್ಮಲ್ಲಿ ಈಗಲೂ ಕೂಡ ಸಾಕಷ್ಟು ಜನ ಅನಕ್ಷರಸ್ಥರಿದ್ದೀವಿ, ಅವಿದ್ಯಾವಂತರಿದ್ದೀವಿ, ಅಥವಾ ವಿದ್ಯೆಯದ್ದು ತಿಳುವಳಿಕೆ ಕಡಿಮೆ ಇರ್ತಕ್ಕಂಥವ್ರು ಇದ್ದೀವಿ, ಮತ್ತೆ ಬೇರೆ ಬೇರೆ ಸಾಮಾಜಿಕ ಸ್ತರದ ಜನ ಇದ್ದೀವಿ ನಾವು. ಆ ಕಾರಣಕ್ಕೋಸ್ಕರ ಏನಾಗ್ತದೆ ಅಂದ್ರೆ, ಈಗಿನ ಒಂದು ಒತ್ತಡದ ಕೆಲಸದಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡದೇ ಇರೋದ್ರಿಂದ ಇಂಥ ಕಾಲದಲ್ಲೂ ಕೂಡ ಒಂದು ವಿಶೇಷವಾಗಿ ಏನು ಪ್ರೆಗ್ನೆಂಟ್ ಇರ್ತಾರೆ ಮಹಿಳೆಯರು, ಬಾಣಂತಿಯರು ಮತ್ತು ಮಕ್ಕಳು ಮತ್ತು ಹದಿಹರೆಯದ ಮಕ್ಕಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿರ್ತದೆ. ಇದರಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಅಂದ್ರೆ, ಉದಾಹರಣೆಗೆ ಈಗ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ತದೆ ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ಈಗಾಗ್ಲೇನೆ. ಅದ್ರ ಪ್ರಕಾರ ಒಬ್ಬ ವ್ಯಕ್ತಿ ಅತ್ಯಂತ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಅಥವಾ ಉತ್ತಮ ಆರೋಗ್ಯವನ್ನು ಹೊಂದಬೇಕಾದ್ರೆ ಅವನು ದೇಹ ಒಳ್ಳೆಯ ಪೌಷ್ಟಿಕಾಂಶಗಳಿಂದ ಪೋಷಣೆಯನ್ನು ಪಡೆದ್ರೆ ಮಾತ್ರ ಅವನು ಎಲ್ಲಾ ರೀತಿಯಲ್ಲಿ ಯಶಸ್ವಿಯಾಗಿ ಅವನು ತನ್ನ ದೈನಂದಿನ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ಕಾರ್ಯಕ್ರಮದ ಒಂದು ಭಾಗವಾಗಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದಿರುತ್ತೆ. ಇದಕ್ಕೆ ಪೂರಕವಾಗಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳಿದಾವೆ. ಈಗ ಮಧ್ಯಾಹ್ನ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಕೊಡ್ತಾರೆ, ಅದು ಕೂಡ ಪೋಷಣ್ ಅಭಿಯಾನದ ಒಂದು ಭಾಗ. ಮತ್ತೆ ಮಕ್ಕಳಿಗೆ ವಿವಿಧ ರೀತಿಯ ಮಾತ್ರೆಗಳನ್ನ ಕೊಡ್ತಾರೆ, ಅದು ಕೂಡ ಪೋಷಣೆಯ ಒಂದು ಭಾಗ. ವಿಶೇಷವಾಗಿ ಇಲ್ಲಿ ಆದ್ಯತೆ ಕೊಡ್ತಕ್ಕಂಥದ್ದು ಏನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಂಗನವಾಡಿ ಶಿಕ್ಷಕರಿರ್ಬೋದು ಮತ್ತು ಆರೋಗ್ಯ ಇಲಾಖೆಯವರು ಏನಿದ್ದಾರೆ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ವಿಚಾರಗಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟು ಪ್ರಚಾರ ಮಾಡಿ ಅದ್ರ ಬಗ್ಗೆ ಇನ್ನಷ್ಟು ತಿಳುವಳಿಕೆಯನ್ನು ಕೊಟ್ಟು ಅಪೌಷ್ಟಿಕತೆಯನ್ನ ಹೋಗ್ಲಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಈ ಒಂದು ಪೋಷಣ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೀವಿ.
ಇಲ್ಲಿ ಇಷ್ಟೇ, ಈ ಪೋಷಣ ಅಭಿಯಾನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಲೋಕಲ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಂಡು ನಮ್ಮ ಆರೋಗ್ಯವನ್ನ ಸದೃಢವಾಗಿ ಮಾಡಿಸ್ಕೊಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ಮಕ್ಕಳು ಮನೆಯಲ್ಲಿ ಅಳ್ತವೆ ಅಂತ ಹೇಳ್ಬಿಟ್ಟು ಅವರಿಗೆ ಈಗಿನ ಆಧುನಿಕ ಕಾಲದ ಫುಡ್ ಅನ್ನ ನಾವು ಕೊಡ್ತೀವಿ. ಉದಾಹರಣೆ ಚಿಪ್ಸ್ ಇರ್ಬೋದು, ಬೇರೆ ಬೇರೆ ರೀತಿ ಚಾಕ್ಲೇಟ್ ಇರ್ಬೋದು, ಬೇಕರಿ ಐಟಮ್ ಇರ್ಬೋದು, ಮತ್ತೊಂದು ಈ ತರ ಎಲ್ಲ ಐಟಮ್ ಅನ್ನ ಕೊಡ್ತೀವಿ. ಅದರಲ್ಲಿ ಆಕ್ಚುಲಿ ಆರೋಗ್ಯಕ್ಕೆ ಅನುಕೂಲ ಆಗೋದಕ್ಕಿಂತ ಅನಾನುಕೂಲ ಆಗ್ತಕ್ಕಂಥ ಅಂಶಗಳು ಹೆಚ್ಚಿರ್ತವೆ ಅಂತೇಳಿ ಈಗಾಗಲೇ ಸಾಕಷ್ಟು ವೈಜ್ಞಾನಿಕ ವರದಿಗಳಲ್ಲಿ ತಿಳಿಸಲಾಗಿರುತ್ತೆ. ಅದೇ ರೀತಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಫುಡ್, ಉದಾಹರಣೆಗೆ ನಮ್ಮ ಸ್ವಂತ ಊರಲ್ಲಿ ಹೇಳ್ತೀನಿ, ನಮ್ಮೂರಲ್ಲಿ ಒಂದು 150-200 ಎಕರೆ ಹುಣಸೆ ಮರ ಇದಾವೆ. ದಿನ ಬೆಳಕಂದ್ರೆ ಅಲ್ಲಿ ಹೋಗೋದು, ಒಳ್ಳೊಳ್ಳೆ ಹುಣಸೆ ಮರದಲ್ಲಿ ಇರ್ತಕ್ಕಂಥ ಒಳ್ಳೆ ಹಣ್ಣನ್ನ ಕೀಳೋದು, ಕಲ್ತಕೊಂಡು ಜಜ್ಜೋದು, ಅದಕ್ಕೊಂದಷ್ಟು ಉಪ್ಪು, ಖಾರ, ಆಮೇಲೆ ಕೊತ್ತಂಬರಿ ಸೊಪ್ಪು, ಈ ರೀತಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಐಟಮ್ಗಳನ್ನ ಹಾಕಿ ಒಂದು ಚಂದದ ಹುಣಸೆ ಹಣ್ಣು ಉಂಡೆ ಮಾಡ್ಬಿಟ್ಟು ತಿಂತಕ್ಕಂಥದ್ದು. ಈ ತರ ನಾನಾ ರೀತಿಯ ನಮಗೆ ಲೋಕಲ್ ಆಗಿ ನೇರಳೆ ಹಣ್ಣು ಸಿಗ್ತಾ ಇತ್ತು, ಮಾವಿನ ಹಣ್ಣು ಸಿಗ್ತಾ ಇತ್ತು, ಬೇರೆ ಬೇರೆ ರೀತಿ ಖಾರ ಹಣ್ಣು ಸಿಗ್ತಾ ಇತ್ತು, ಬಾರೆಹಣ್ಣು ಸಿಗ್ತಾ ಇತ್ತು. ಇಂಥದ್ದೆಲ್ಲ ಮಕ್ಕಳು ಈಗ ತಿನ್ನೋದೇ ಇಲ್ಲ. ನಾವು ಆಡಿರೋ ಆಟ ಅವ್ರು ಯಾವ್ದು ಆಡೋದಿಲ್ಲ, ನಾವು ತಿಂದಿರೋ ಐಟಮ್ ಅನ್ನ ಯಾವ್ದು ತಿನ್ನೋದಿಲ್ಲ. ಈಗ ನೋಡಿ ಈಗಿನ ಮಕ್ಳು ಹೆಂಗಿದಾರೆ ಅಂದ್ರೆ ನೆತಾಡ್ತಿರ್ತಾರೆ. ಯಾರೋ ತುಂಬಾ ರೇರು ಮಕ್ಕಳು. ಅದ್ರಲ್ಲೂ ಈಗಿನ ಮಕ್ಳು ಹೆಂಗಿದಾರೆ ಅಂದ್ರೆ ಚೆನ್ನಾಗಿರ್ತಾರೆ, ಒಂದ್ಸರಿ ಹುಷಾರಿಲ್ಲ ಆದ್ರೆ ಪೂರ್ತಿ ಸೀರಿಯಸ್ ಸ್ಟೇಜ್ಗೆ ಹೋಗ್ತಾರೆ. ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೇ ಸರಿ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಹಿಂದೆ ಇದ್ದಾಗ ನಾವು ಕೆರೆ ನೀರು ಕುಡಿತಿದ್ವಿ, ಬಾವಿ ನೀರು ಕುಡಿತಿದ್ವಿ, ಮಳೆ ನೀರನ್ನ ಕುಡಿತಿದ್ವಿ, ಏನು ಆಗ್ತಿರ್ಲಿಲ್ಲ. ಈಗ ಫಿಲ್ಟರ್ ನೀರು ಬಿಟ್ಟು ಬೇರೆ ನೀರು ಕುಡಿದ್ರೆ ನೆಗಡಿ ಕೆಮ್ಮು ಆಗುತ್ತೆ. ಇಲ್ಲ ನಾವು ದಿನ ಕುಡಿಯೋ ಫಿಲ್ಟರ್ ನೀರು ಬಿಟ್ಟು ಬೇರೆ ಫಿಲ್ಟರ್ ಇಂದ ನೀರು ತಂದು ಕುಡಿದ್ರು ಕೂಡ ಅಲ್ಲಿ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು. ಇದೆಲ್ಲ ಕಾರಣ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಕೊರತೆ ಇರ್ಬೋದು, ಅಥವಾ ಆಧುನಿಕ ಜೀವನ ಶೈಲಿ ಇರ್ಬೋದು, ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು, ಕುಡಿಯತಕ್ಕಂಥ ನೀರು. ಇನ್ನೊಂದು ಗಮನಕ್ಕಿರ್ಲಿ, ಏನು ನಾವೆಲ್ಲ ಫಿಲ್ಟರ್ ನೀರ್ ಅಂತ ಕುಡಿತೀವಿ ಅಥವಾ ಒಳ್ಳೊಳ್ಳೆ ರೀತಿಯ ಒಂದು ಸಂಸ್ಕರಿಸಿದ ಆಹಾರವನ್ನ ತಿಂತೀವಿ, ಅದರಿಂದ ಕೂಡ ನಾನಾ ರೀತಿಯ ಕಾಯಿಲೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಪೋಷಣ್ ಅಭಿಯಾನ ಕಾರ್ಯಕ್ರಮದ ಉದ್ದೇಶ ನಮ್ಮ ಸ್ಥಳೀಯ ಆಹಾರ ಪದಾರ್ಥಗಳನ್ನ ಮತ್ತೊಮ್ಮೆ ನಾವು ಅಂದ್ರೆ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಆ ರೀತಿ ಸ್ಥಳೀಯ ಆಹಾರ ಪದ್ಧತಿಗಳನ್ನ ಬಳಸ್ಕೊಂಡ್ಬಿಟ್ಟು ನಮ್ಮ ಆರೋಗ್ಯವನ್ನ ಸದೃಢವಾಗಿ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಂಡು ಅಭಿಯಾನ ಕಾರ್ಯಕ್ರಮ ಅಂತ ಏನು ಜಾರಿಗೆ ಬಂದಿದೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನು 2018 ಮಾರ್ಚ್ 8, 2018ರಲ್ಲಿ ರಾಜಸ್ಥಾನದಲ್ಲಿ ಒಂದು ಜಿಲ್ಲೆನಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಬಂದ್ರು. ಈ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಬಂದಿರೋ ಉದ್ದೇಶ ಏನಂದ್ರೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಬೇಕು. ಮತ್ತು ರಕ್ತಹೀನತೆಯಿಂದ ಬಳಲ್ತಾವ್ರಲ್ಲ ಗರ್ಭಿಣಿ ಬಾಣಂತಿಯವರು, ಅವರು ರಕ್ತಹೀನತೆಯಿಂದ ಏನು ಬಳಲ್ತಾವ್ರೆ ಅಂಥವರು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವನೆ ಮಾಡಿ ಅವರು ಪೌಷ್ಟಿಕವಾಗಿ ಮತ್ತು ಹೆಲ್ತಿಯಾಗಿ ಇರಬೇಕನ್ನೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ. ಮತ್ತು ನಮ್ಮದು ಇಲಾಖೆಯಿಂದ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮ ಅಂತ ಒಂದಿದೆ, ಮತ್ತೆ ಪ್ರಧಾನಮಂತ್ರಿ ಮಾತೃವಂದನ ಅಂತ ಕಾರ್ಯಕ್ರಮ ಒಂದಿದೆ. ಪ್ರಧಾನಮಂತ್ರಿ ಮಾತೃವಂದನ ಈ ಕಾರ್ಯಕ್ರಮದ ಉದ್ದೇಶ ಏನು, ಮೊದಲನೇ ಸಾರಿ ಗರ್ಭಿಣಿ ಆಗ್ತಿರಲ್ವಾ ಅಂಥವ್ರಿಗೆ ಹೆಣ್ಣು ಮಗು ಜನಿಸಿರ್ತಕ್ಕಂಥ ಫಲಾನುಭವಿಗೆ ಅವ್ರಿಗೆ 5,000 ಕೊಡೋದು. ಮತ್ತೆ ಸೆಕೆಂಡ್ ಪ್ರೆಗ್ನೆಂಟ್ ಆಗ್ತಾರಲ್ವಾ, ಸೆಕೆಂಡ್ ಪ್ರೆಗ್ನೆಂಟ್ ಅವ್ರಿಗೂ ಹೆಣ್ಮಗು ಆದ್ರೆ ಅಂಥವ್ರಿಗೆ 6,000 ನೇರವಾಗಿ 6,000 ಅವ್ರ ಅಕೌಂಟ್ಗೆ ಬರ್ತೈತೆ. ಇದು ಪರ್ಸನಲಿ ಯೂಸ್ ಮಾಡಲಿ ಅನ್ನೋದಲ್ಲ ಈ ಕಾರ್ಯಕ್ರಮದ ಉದ್ದೇಶ. ಅವರು ಹೆಲ್ತಿ ಆಗಿರಬೇಕು, ಮತ್ತೆ ಅವರು ಏನು ರಕ್ತಹೀನತೆ ಬಳತಾರಲ್ಲ ಅವ್ರಿಗೆ ವೈದ್ಯಕೀಯ ವೆಚ್ಚ ಆಗಿರ್ಬೋದು, ಇದಕ್ಕೆ ಯೂಸ್ ಮಾಡ್ಕೊಬೇಕು ಅನ್ನೋದು ಈ ಪ್ರಧಾನಮಂತ್ರಿ ಕಾರ್ಯಕ್ರಮದ ಉದ್ದೇಶ. ಸೆಪ್ಟೆಂಬರ್ ತಿಂಗಳಲ್ಲಿ ಸಪ್ತಾಹ ಅಂತ ಮಾಡ್ತೀವಿ 1ರಿಂದ 7ರವರೆಗೂ. ಅದಲ್ಲದೆ ಈ ತಿಂಗಳು ಫುಲ್ ನಾವು ಪೌಷ್ಟಿಕಾಂಶ ಅಂದ್ರೆ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನ ಎಲ್ಲಾ ಕಡೆ ಅಂಗನವಾಡಿಗಳಲ್ಲಿ ಮಾಡಿದೀವಿ, ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಮಾಡಿ ಇಲ್ಲಿ ಸರ್ಕಾರದಿಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೋದ ವರ್ಷನೂ ಸಹ ಕಳ್ಳಂಬೆಳದಲ್ಲಿ ಮಾಡಿದ್ರು, ಅಲ್ಲೂ ತುಂಬಾ ಚೆನ್ನಾಗಿ ಮಾಡಿದ್ರು, ಈಗ ಸಹ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಸಂತೋಷ ಆಯ್ತು. ಮೇಯ್ನು ಹೇಳ್ಬೇಕಂದ್ರೆ ಪೌಷ್ಟಿಕಾಂಶ ಅಂದ್ರೆ ಏನು, ಪೌಷ್ಟಿಕ ಆಹಾರ ಅಂದ್ರೆ ಏನು, ನಮ್ಮ ದೇಹದ ಬೆಳವಣಿಗೆಗೆ ಅಂದ್ರೆ ಖನಿಜಾಂಶ, ಕೊಬ್ಬು, ಮಿನರಲ್ ಇವೆಲ್ಲ ಇರ್ತಾವಲ್ಲ, ವಿಟಮಿನ್ಸು ಎಲ್ಲ ಇರ್ತಕ್ಕಂಥ ಆಹಾರವನ್ನ ನಾವು ಪೌಷ್ಟಿಕಾಂಶ ಅಂತ ಕರಿತೀವಿ. ಅದು ಏನಕ್ಕೆ ಬೇಕು, ಈಗ ನಾವು ಗರ್ಭಿಣಿಯಾದಾಗಿಂದ ಹಿಡಿದು ಅಂದ್ರೆ ಮಗು ಹೊಟ್ಟೆಗಿದ್ದಾಗಿಂದ ಹಿಡಿದು ಅದು ಸಾಯೋವರೆಗೂ ಬೇಕು ಪೌಷ್ಟಿಕಾಂಶ. ಇಂಥವ್ರಿಗೆ ಬೇಕು ಇಂಥವ್ರಿಗೆ ಬೇಡ ಅಮ್ಮಂಗಿಲ್ಲ, ಹುಟ್ಟಿನಿಂದ ಸಾಯೋವರೆಗೂ ಎಲ್ಲರಿಗೂ ಬೇಕು ಪೌಷ್ಟಿಕಾಂಶ. ಈ ಪೌಷ್ಟಿಕಾಂಶದಿಂದ ನಾವು ಅದ್ರ ಉದ್ದೇಶ ಏನಕ್ಕೆ ತಗಂತೀವಿ ನಾವು ಪೌಷ್ಟಿಕಾಂಶ ಅಂದ್ರೆ ನಮ್ಮ ದೇಹದ ಬೆಳವಣಿಗೆಗೆ. ಈಗ ಉದಾಹರಣೆಗೆ ಸಣ್ಣ ಮಕ್ಕಳು ಏನು ಬೆಳವಣಿಗೆ ಆಗ್ತಿರುತ್ತೆ, ಮೂಳೆ ಬೆಳವಣಿಗೆ ಆಗಿರುತ್ತೆ, ದೇಹ ಬೆಳವಣಿಗೆ ಆಗಿರುತ್ತೆ, ಆ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪೌಷ್ಟಿಕಾಂಶ. ಮತ್ತೆ ಚರ್ಮದ ಆರೋಗ್ಯ ಮತ್ತೆ ರಕ್ಷಣೆ, ನಮ್ಮ ಚರ್ಮ ಕಾಂತಿಯುತವಾಗಿರ್ಬೇಕು ಅಂತಂದ್ರೆ ಒಳ್ಳೊಳ್ಳೆ ಪೌಷ್ಟಿಕಾಂಶ ತಗೊಳೋದ್ರಿಂದ ಆರೋಗ್ಯವಂತರಾಗಿರ್ತಾರೆ. ಮತ್ತೆ ರಕ್ತ ವೃದ್ಧಿಸಲು, ಇವಾಗ ರಕ್ತಹೀನತೆ ಅಂತ ಆಗುತ್ತೆ, ಗರ್ಭಿಣಿಯರಿಗಾಗುತ್ತೆ, ಬಾಣಂತಿಯರಿಗಾಗುತ್ತೆ, ಮಾಮೂಲಿ
ನಾರ್ಮಲ್ ಇರ್ತಕ್ಕಂಥ ಮನುಷ್ಯರಿಗಾಗ ಅವ್ರಿಗೆ ಯಾರಿಗೂ ರಕ್ತಹೀನತೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರವನ್ನ ಪೌಷ್ಟಿಕಾಂಶ ಕೊರತೆಯಿಂದ ಬರ್ತಕ್ಕಂಥ ಕಾಯಿಲೆಗಳು, ಈಗ ಕೆಲವು ಮಕ್ಕಳಿಗೆ ಕಾಯಿಲೆ ಬರುತ್ತೆ, ಎ ವಿಟಮಿನ್ ಕಡಿಮೆ ಆದ್ರೆ ಅಂಧತ್ವ ಬರುತ್ತೆ, ಸಿ ವಿಟಮಿನ್ ಕಡಿಮೆ ಆದ್ರೆ ಸ್ಕರ್ವಿ ಅಂತ ಒಂದು ಕಾಯಿಲೆ ಬರುತ್ತೆ. ಇವು ಯಾವ ಕಾಯಿಲೆ ಬರ್ದಂಗಿರ್ಲಿ ಅಂತ ಒಂದು ಉದ್ದೇಶದಿಂದ ನಾವು ಪೌಷ್ಟಿಕಾಂಶವನ್ನ ತಗೋಬೇಕು. ಮತ್ತೆ ನಮ್ಮ ದೇಹದ ಮಾನಸಿಕ ಸಾಮಾಜಿಕ ಬೆಳವಣಿಗೆಗೆ ಮೇನ್ ನಮಗೆ ಪೌಷ್ಟಿಕಾಂಶ ಬೇಕೇ ಬೇಕು.